ಕಲಬುರಗಿ ನಗರದ ನ್ಯಾಯಾಲಯದಲ್ಲಿ ಬಾಂಬ್. ಕಲಬುರಗಿ ಜನತೆ ಎದೆಯಲ್ಲಿ ಡವಡವ. ಇಂದು ಗೆಳೆಯರೇ, ಇಂದು ಕಲಬುರಗಿ ನಗರದ ನ್ಯಾಯಾಲಯದಲ್ಲಿ ಬಾಂಬ್ ಇದೆ ಅಂತ ಬೆಳಿಗ್ಗೆ 5 ಗಂಟೆಗೆ ಮೇಲ್ ಬರುತ್ತೆ. ಈ ಮೇಲ್ ಬಂದ ತಕ್ಷಣ ಕಮಿಷನರ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ನ್ಯಾಯಾಲಯಾಧೀಶರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಾದ ನಂತರ ಎಲ್ಲಾ ಕಲಬುರಗಿ ಜನರಲ್ಲಿ ಭಯ ಮೂಡಿಸುತ್ತೆ. ಏನ್ ಈ ತರ ಬಾಂಬ್ ಇದೆಯಲ್ಲ, ನಮ್ಮ ಕಲಬುರಗಿಯಲ್ಲೂ ಕೂಡ ಬಾಂಬ್ ಇಡೋಷ್ಟು ಆಗಿದೆಯಲ್ಲ ಅಂತ ಜನರು ತುಂಬಾ ತತ್ತರಿಸ್ತಾರೆ. ಅದಾದ ನಂತರ ಅಲ್ಲಿರುವಂತ ಜನರನ್ನ ಆಚೆ ಹಾಕ್ತಾರೆ. ಆಚೆ ಕಳಿಸಿದ ನಂತರ ಬಾಂಬ್ ಸ್ಕ್ವಾಡ್ ಬರುತ್ತೆ ಮತ್ತು ಡಾಗ್ ಸ್ಕ್ವಾಡ್ ಕೂಡ ಬರುತ್ತೆ. ಅದಾದ ನಂತರ ಪ್ರತಿ ಒಂದು ಮೂಲೆಯಲ್ಲೂ, ಪ್ರತಿ ಒಂದು ಗೆಲ್ಲೆಯಲ್ಲೂ, ಪ್ರತಿ ಒಂದು ರೂಮ್ ಅಲ್ಲೂ ಕೂಡ ಈ ಬಾಂಬ್ ಸ್ಕ್ವಾಡ್ ಇಂದ ಅಂದ್ರೆ ಬಾಂಬ್ ಡಾಗ್ ಸ್ಕ್ವಾಡ್ ಏನಿರುತ್ತೆ ಅದರಿಂದ ಎಲ್ಲಾ ಕಡೆಯನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಎಲ್ಲಾ ಕಡೆ ಚೆಕ್ ಮಾಡಿ ಎಲ್ಲ ನೋಡಿದ ತಕ್ಷಣ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವ್ದೇ ತರ ಬಾಂಬ್ ಇಲ್ಲ, ಇದು ಸುಳ್ಳು ಮಾಹಿತಿ ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅಲ್ಲಿ ಇರತಕ್ಕಂತ ಮಾಧ್ಯಮದವರಿಗೆ ತಿಳಿಸ್ತಾರೆ. ಆ ನಂತರದಲ್ಲಿ ಕಮಿಷನರ್ ಕೂಡ ಮಾತಾಡ್ತಾರೆ. ಈ ಯಾರನ್ನ ಸುಳ್ಳು ಸುದ್ದಿನ ಕೊಟ್ಟಿದೆ, ಯಾರು ಮೇಲ್ ಮಾಡಿದ್ದಾರೆ ಅವರ ಬಗ್ಗೆ ಸೂಕ್ತವಾದ ಕ್ರಮನ ತೆಗೆದುಕೊಂಡು ಅವರ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಳ್ತೀವಿ ಅಂತ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಈ ನಗರ PDJ ಸೆಷನ್ಸ್ ಕೋರ್ಟ್ಗೆ ಒಂದು ಇಮೇಲ್ ಬಂದಿದೆ. ಅದರಲ್ಲಿ ಒಂದು ಸೈನೈಡ್ ಮಿಕ್ಸ್ಡ್ RDX ಬಾಂಬ್ ದಟ್ ಬಗ್ಗೆ ಒಂದು ಇಮೇಲ್ ಬಂದಿದೆ. ಅದು ಬೆಳಗಿನ ಜಾವ ಅರೌಂಡ್ 10:46 ನೋಡ್ಕೊಂಡಿದ್ದಾರೆ. ತಕ್ಷಣ ಸ್ಥಳೀಯ ಪೊಲೀಸರಿಗೆ ನಮಗೂ ಕರೆ ಮಾಡಿತ್ತು ಮತ್ತು ಇಮಿಡಿಯೇಟ್ ನಾವು ನಮ್ಮ ASC ಟೀಮ್, ಡಾಗ್ ಸ್ಕ್ವಾಡ್ ಮತ್ತು DGDS ಈ ಟೀಮ್ಗಳನ್ನು ಇಮಿಡಿಯೇಟ್ ಕಳುಹಿಸಿ ಕಂಪ್ಲೀಟ್ ಪ್ರಿಮೈಸಸ್ಗಳನ್ನು ಸರ್ಚ್ ಮಾಡಿದ್ವಿ. ಯಾವುದೇ ಆ ರೀತಿಯ ಇಲ್ಲಿ ಥ್ರೆಟ್ ಅಥವಾ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನು ದೂರ ನೀಡ್ತಾರೆ ಅದ್ರ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯಾರು ಇದನ್ನು ಕಳಿಸಿದ್ದಾರೆ ಅವ್ರ ಬಗ್ಗೆಯೂ ಕೂಡ ಪತ್ತೆ ಕಾರ್ಯವನ್ನು ಮಾಡಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದಾರೆ.